ವೀಕ್ಷಕರೇ, ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಸಹಕಾರ ಅಥವಾ ಸ್ವಸಹಾಯ ಸಂಘ ಅನ್ನುವಂತಹ ಕಲ್ಪನೆ ಬಂದಂಥದ್ದು ಅಥವಾ ಗುಂಪುಗಳನ್ನಾಗಿ ಮಾಡಿ ಅಲ್ಲಿ ಉಳಿತಾಯದ ಮನೋಭಾವನೆಯಲ್ಲಿ ಸಂಘಗಳು ಶುರುವಾಗ್ತವೆ. ಈ ಸಂಘಗಳ ಮೂಲ ಉದ್ದೇಶ ಏನು ಅಂತ ಅಂದರೆ, ಸ್ವಸಹಾಯ ಸಂಘಗಳ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ಉಳಿತಾಯವನ್ನು ಮಾಡುವಂಥದ್ದು ಮೊದಲು. ಆ ಉಳಿತಾಯದ ಹಣದಲ್ಲಿ ಅವಶ್ಯಕತೆ ಇರುವಂಥವರಿಗೆ ಸಾಲವನ್ನು ಒದಗಿಸಿ ಅದರಿಂದ ಬರ್ತಕ್ಕಂತಹ ಸಣ್ಣ ಪ್ರಮಾಣದ ಬಡ್ಡಿಯನ್ನು ಅದೇ ಸಂಘದಲ್ಲಿ ಮತ್ತೆ ಮರುಬಳಕೆ ಮಾಡುವಂತಹದ್ದು, ಅಥವಾ ಆ ಬಡ್ಡಿಯನ್ನು ಅವರಿಗೆ ಹಂಚಿಕೆ ಮಾಡುವಂಥದ್ದು. ಮತ್ತು ಆ ಸಾಲ ಅದರಲ್ಲಿ ಒಳಗೆ ಬಂದಂಥ ಉಳಿತಾಯ, ಅದರಿಂದ ಕೊಡುವಂಥ ಸಾಲ ಅಲ್ಲಿಯ ಮಹಿಳೆಯರ ಅಥವಾ ಅಲ್ಲಿಯ ಯಾರೇ ಇರ್ಬೋದು, ಅಲ್ಲಿಯ ಅವರನ್ನು ಒಳಗೊಂಡಿರುವಂತೆ ಅವರಿಗೆ ಬೇಕಾಗಿರತಕ್ಕಂತಹ ಲೈವ್ಲಿಹುಡ್ ಏನಿರ್ತದೆ, ದಿನನಿತ್ಯದ ಜೀವನೋಪಾಯ ವ್ಯವಸ್ಥೆ ಏನಿರ್ತದೆ, ಅವರೇನಾದ್ರು ಕುರಿ ಸಾಕಾಣಿಕೆಯೋ ಅಥವಾ ಬೇರೆ ಯಾವುದಾದ್ರು ಸಾಕಾಣಿಕೆಯೋ ಅಥವಾ ಬೇರೆ ಸಣ್ಣ ಸಣ್ಣ ವ್ಯವಹಾರಗಳಿಗೆ ಮಾಡೋದಾದರೆ ಅದಕ್ಕೆ ಬಳಸಿಕೊಳ್ಳುವಂತೆ ರಚನೆಯಾದಂಥದ್ದು ಸಂಘಗಳು. ಈ ಸಂಘಗಳಲ್ಲಿ ಬಂದಂತಹ ಹಣವನ್ನು ಮತ್ತದೇ ಬೇರೆ ವ್ಯಾಪಾರಗಳಿಗೆ, ನಾನು ಹೇಳಿದಂತೆ ಈ ಬೇರೆ ಬೇರೆ ಸಣ್ಣ ಸಣ್ಣ ವ್ಯಾಪಾರಗಳಿಗೆ, ಗುಡಿ ಕೈಗಾರಿಕೆಗಳಿಗೆ ಬಳಸಿಕೊಂಡು ಅದರಿಂದ ಬರ್ತಕ್ಕಂಥ ಉದ್ಭವ ಆಗುವಂತಹ ಅಥವಾ ಜನರೇಟ್ ಆಗ್ತಕ್ಕಂಥ ಹಣವನ್ನು ಬಂದು ಇಲ್ಲಿ ಬಡ್ಡಿ ಕಟ್ಟುವಂಥದ್ದು, ಮತ್ತು ಆ ಬಡ್ಡಿ ಅದೇ ಸಂಘಕ್ಕೆ ಮರುಹಂಚಿಕೆ ಆಗುವಂಥದ್ದು, ಅವರಿಗೆ ಶೇರ್ ಹೋಗ್ತಕ್ಕಂಥದ್ದು, ಆ ಬಡ್ಡಿಯಲ್ಲಿ ಅವರಿಗೆ ಶೇರ್ ಇರ್ತಕ್ಕಂಥದ್ದು. ಸೊ ಈ ಎಲ್ಲ ವಿಷಯಗಳಲ್ಲಿ ಏನಿದೆ ಅಂತಂದರೆ, ಒಂದು ಉಳಿತಾಯ ಮತ್ತು ಅದರಲ್ಲೇ ಇರ್ತಕ್ಕಂಥ ಹಣವನ್ನು ಸಾಲವಾಗಿ ತಗೊಂಡು ಆ ಸಾಲವನ್ನು ಬೇರೆ ವ್ಯವಹಾರಗಳಿಗೆ, ಗುಡಿ ಕೈಗಾರಿಕೆಗಳು ಅಥವಾ ಲೈವ್ಲಿಹುಡ್ ಪ್ರೋಗ್ರಾಮ್ಸ್ ಅಂತ ಏನು ಹೇಳ್ತೀವಿ, ಜೀವನೋಪಾಯ ಅಥವಾ ಏನೆಲ್ಲ ಅವಶ್ಯಕತೆಗಳಿಗೆ ನಾವು ಸಣ್ಣ ಸಣ್ಣ ವ್ಯಾಪಾರಗಳಿಗೆ ಮಾಡ್ತೀವಿ, ಅಥವಾ ಕುರಿ ಸಾಕಾಣಿಕೆ ಅಥವಾ ಹಸು ಏನೆಲ್ಲ ಇಂಥದಕ್ಕೆಲ್ಲ ಬಳಸ್ಕೊಂಡು ಮತ್ತು ಅಲ್ಲಿಂದ ಜನರೇಟ್ ಆಗಿರ್ತಕ್ಕಂಥ ಬಂದಂಥ ಹಣವನ್ನು ಮತ್ತೆ ಇಲ್ಲಿ ಬಡ್ಡಿನೋ ಅಥವಾ ಅದರ ಸಾಲದ ಮರುಪಾವತಿಯೋ, ಸೊ ಈ ಥರದೆಲ್ಲ ಒಂದು ಪರಿಕಲ್ಪನೆಯಲ್ಲಿ ಈ ಸಂಘಗಳು ಅಥವಾ ಸ್ವಸಹಾಯ ಸಂಘಗಳು ರಚನೆಯಾಗಿದ್ದು, ಮತ್ತು ಆ ರೀತಿಯಾಗಿ ಇದ್ದರೆ ನಮಗೆ ಅನುಕೂಲ ಆಗುತ್ತೆ ಆ ಸಂಘದಿಂದ ಅಂತಕ್ಕಂಥದ್ದು. ಸೊ ಈ ಎಲ್ಲ ಪರಿಕಲ್ಪನೆ ಹೊಂದಿದಂಥ ಈ ಸ್ವಸಹಾಯ ಸಂಘಗಳು ಅಥವಾ ಸಂಘಗಳು ಇವತ್ತೇನಾಗ್ಬಿಟ್ಟಿದೆ, ಅದು ಸ್ವಲ್ಪ ದಾರಿಯನ್ನು ತಪ್ಪಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ, ಇವತ್ತು ಮನುಷ್ಯ ತನ್ನ ಉಳಿತಾಯಕ್ಕಾಗಿಯೋ ಅಥವಾ ತನ್ನ ಜೀವನೋಪಾಯ ವಿಷಯಗಳಿಗೆ ಬೇಕಾದಂತಹ ಸಾಲಗಳಿಗೋಸ್ಕರ, ಜೀವನೋಪಾಯಗಳ ಉಪಾಯ ಕಾರ್ಯಕ್ರಮಗಳಿಗೆ ಅಥವಾ ಆ ಥರದ ಕೆಲಸಗಳಿಗೆ ಆ ಹಣವನ್ನು ಬಳಸ್ಕೊಳ್ತಾ ಇಲ್ಲ ಅನ್ನೋದಕ್ಕಿಂತ, ಈಗಾಗಲೇ ಮೊದಲು ಸಾಲ ಮಾಡಿರುವ ಉದ್ದೇಶದಿಂದ ಅದನ್ನು ತೀರಿಸ್ಲಿಕ್ಕಾಗಿ ಈ ಸಂಘಗಳಿಗೆ ಸೇರಿಕೊಂಡು ಈಗ ಮುಂದುವರಿದ ಇದರಲ್ಲಿ ಬಂದಿರತಕ್ಕಂಥ ಮೈಕ್ರೋ ಫೈನಾನ್ಸ್ ಅಂತ ಈಗೇನು ಕರಿತೀವಿ, ಆ ಮೈಕ್ರೋ ಫೈನಾನ್ಸ್ನ ಹಿಡಿತಕ್ಕೆ ನಾವು ನಮ್ಮ ಸಂಘಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಏನಾಗ್ಬಿಟ್ಟಿದೆ, ಈಗ ನೀವು ಕಳೆದ ಒಂದಷ್ಟು ದಿನಗಳಿಂದ ನೋಡ್ತಾ ಇರ್ತೀರಿ. ಬಹುಶಃ ಈ ಹಂತದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ನಾನು ಹೇಳಿದೆ, ಜೀವನೋಪಾಯ ವಿಷಯಗಳಿಗೆ ಅಥವಾ ಇನ್ಕಮ್ ಜನರೇಟ್ ಮಾಡ್ತಕ್ಕಂಥ ಆದಾಯವನ್ನು ತರುವಂತಹ ಕೆಲಸಗಳಿಗೆ ನಾವು ಸ್ವಸಹಾಯ ಸಂಘಗಳಿಂದ ಸಾಲವನ್ನು ತೆಗೆದುಕೊಳ್ಬೇಕಾಗಿತ್ತು. ಬಟ್ ನಾವು ಆ ಥರ ತಗೋತಾ ಇಲ್ಲ. ನಾವು ತಗೋತಾ ಇರೋದು ಏನು ಅಂತಂದರೆ, ಈಗ ನಾವು ಮಾಡಿರುವ ಸಾಲವನ್ನು ತೀರಿಸ್ಲಿಕ್ಕಾಗಿಯೇ ಈ ಸಾಲವನ್ನು ತಗೋತಾ ಇದ್ದೀವಿ. ಅಂದರೆ ನಾವು ಈಗ ತೆಗೆದುಕೊಳ್ತಾ ಇರ್ತಕ್ಕಂಥ ಸಾಲಕ್ಕೆ, ಅದರಿಂದ ತೆಗೆದುಕೊಳ್ಳುವಂಥ ಸಾಲದಿಂದ ಇನ್ಕಮ್ ಆದಾಯ ಜನರೇಟ್ ಆಗಲ್ಲ. ನಾವು ಸುಮ್ಮನೆ ಹಿಂಗೆ ಕಟ್ತಾನೆ ಹೋಗ್ಬೇಕು, ಮತ್ತೆ ಯಾವುದೋ ಸಾಲ ತೀರಿಸ್ಲಿಕ್ಕೆ ಈ ಸಲ ತಗೋತಾ ಇದ್ದೀವಿ ಅಂತ. ಸೊ ಈ ರೀತಿಯಾದಂತಹ ಒಂದು ಅದರ ಡೈರೆಕ್ಷನ್ ಚೇಂಜ್ ಆಗಿರೋದ್ರಿಂದ ಅದರ ಉಪಯೋಗವನ್ನು ಪಡ್ಕೊಳ್ಳುವಂಥ ಪ್ರಯತ್ನದಲ್ಲಿ ಮೈಕ್ರೋ ಫೈನಾನ್ಸ್ಗಳು ಮುಂದಾಗಿ ಅದರಲ್ಲಿ ಯಶಸ್ವಿ ಸಹ ಆಗಿದ್ದಾವೆ. ಅದರ ಪರಿಣಾಮವಾಗಿಯೇ ಏನಾಗಿದೆ ಅಂತಕ್ಕಂಥದ್ರೆ, ಈಗ ಈ ಸಾಲದ ಮರುಪಾವತಿಗೆ ಕಿರುಕುಳ ಕೊಡ್ತಕ್ಕಂಥದ್ದು, ಮನೆ ಬಾಗಿಲಿಗೆ ಬಂದು ಜಗಳ ಮಾಡ್ತಕ್ಕಂಥದ್ದು,
ಆ ಸಾಲಕ್ಕೆ ಯಾರೋ ಅಥವಾ ಇಡೀ ಗುಂಪಿನಲ್ಲಿ 10 ಜನ 15 ಜನ ಇದ್ದೀರಿ ಅಂತಂದರೆ ಒಂದು 2-3 ಜನ ಒಬ್ಬರು ಸಾಲ ಕಟ್ಟಲಿಲ್ಲ ಅಂತಂದ್ರೂ ಅದು ಗುಂಪು ಜವಾಬ್ದಾರಿ ಆಗ್ತದೆ, ಈ ಗುಂಪಿಗೆ ಅದರ ಪ್ರಭಾವ ಬೀರ್ತದೆ. ಸೊ ಈ ದೃಷ್ಟಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳು ಇವತ್ತು ಕಿರುಕುಳದ ಮಟ್ಟಕ್ಕೆ ನಿಂತು ಸಾಲದ ಮರುಪಾವತಿ ಆಗಲೇಬೇಕು ಅನ್ನುವಂಥ ಹಂತಕ್ಕೆ ನಿಂತು ಜನಕ್ಕೆ ಏನಾಗಿದೆ ಅಂತಂದರೆ ಹಲವು ಪ್ರಕರಣಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿದ್ದಾವೆ ಅಂತಕ್ಕಂಥದ್ದು, ಈ ಥರದ ಕೇಸಸ್ಗಳು ದಾಖಲಾಗಿದೆ. ಈ ನಿಟ್ಟಿನಲ್ಲಿ ಈಗ ಸ್ವಲ್ಪ ಸರ್ಕಾರ ಅದರ ಮುತುವರ್ಜಿಯನ್ನು ತೆಗೆದುಕೊಂಡು ಏನೆಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಇದೆ. ಈ ಮುಂಚೆಯೇ ಈ ಗಿರಿವಿ ಇಟ್ಟು ಸಾಲ ತೆಗೆದುಕೊಂಡು ಚಿನ್ನ ಈ ಥರದ್ದೆಲ್ಲ ಸಾಲ ತಗೊಂಡಿರ್ತಕ್ಕಂಥ ಜನರಿಗೆ 2018-19ರಲ್ಲಿ ಕುಮಾರಸ್ವಾಮಿ ಅವರ ಇದ್ದಂತಹ ಸಂದರ್ಭದಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಆ ಕಾಯ್ದೆಯ ಪ್ರಕಾರ ಎಲ್ಲ ಸಾಲಗಳು ಅಂದರೆ ಗಿರಿವಿ ಇಟ್ಟಂತಹ ಯಾವುದೆಲ್ಲ ಸಾಲಗಳಿತ್ತು ಗಿರಿವಿ ಅಂಗಡಿಗಳಲ್ಲಿ ಚಿನ್ನ ಇಟ್ಟು ಆ ಸಾಲಗಳೆಲ್ಲವೂ ಇದಾಗ್ತದೆ, ಸ್ಕ್ವ್ಯಾಶ್ ಆಗ್ತದೆ, ಸಾಲ ಋಣಮುಕ್ತವಾಗ್ತದೆ ಅಂತಕ್ಕಂಥದ್ದು. ಸೊ ಈಗ ಅದೇ ಥರದ ಒಂದು ಕಾನೂನನ್ನು ತರುವಂಥ ಪ್ರಯತ್ನಗಳು ಆಗ್ತಾ ಇದ್ದಾವೆ. ಬಹುಶಃ ಆ ಕಾಯ್ದೆಯು ಇರಬೇಕಿತ್ತು. ಆ ಕಾಯ್ದೆಯನ್ನು ಬಹುಶಃ ಸರ್ಕಾರಗಳ ಈ ಹೊಂದಾಣಿಕೆ ಕೊರತೆ ಇರ್ತದೆ. ಆ ಸರ್ಕಾರ ಬಂದಾಗ ಈ ಸರ್ಕಾರದ ಕೆಲವು ವಿಷಯ ತೆಗೆಯೋದು, ಈ ಸರ್ಕಾರ ಬಂದಾಗ ಆ ಸರ್ಕಾರ, ಈ ಥರದ್ದೆಲ್ಲ ಇರ್ತದೆ. ಸೊ ಆ ಕಾಯ್ದೆ ಅದಾಗೆ ನಿಂತೋಗಿತ್ತು. ಬಹುಶಃ ಈಗ ಏನು ಮಾಡ್ತಾರೆ ಗೊತ್ತಿಲ್ಲ. ಈ ಥರದ್ದೆಲ್ಲ ವಿಷಯಗಳು ಆಗ್ತಾ ಇರೋದ್ರಿಂದ ಮತ್ತೆ ಅದೇ ರೀತಿಯ ಬೇರೆ ಯಾವುದಾದ್ರು ಬೇರೆ ಹೆಸರಿನ ಅಥವಾ ಬೇರೆ ಇದರಲ್ಲಿ ಕಾಯ್ದೆಯನ್ನು ಅದನ್ನು ಜಾರಿಗೆ ತರುವಂಥ ಪ್ರಯತ್ನಗಳು ಆಗ್ತವೆ ಅಂತಕ್ಕಂಥದ್ದು. ಜನ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಅತಿಯಾಗಿ ಸುಮ್ಮನೆ ಸಾಲ ಮಾಡುವಂಥದ್ದು ಅಥವಾ ತಮ್ಮ ಮಿತಿಯನ್ನು ಮೀರಿ ಸಾಲವನ್ನು ಮಾಡುವಂಥದ್ದು ಅಥವಾ ಮತ್ಯಾವುದೋ ಸಾಲವನ್ನು ತೀರಿಸಲಿಕ್ಕಾಗಿಯೇ ಇಲ್ಲೊಂದು ಏನೋ ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಇಲ್ಲಿ ಸಾಲವನ್ನು ತೆಗೆದು ಹಾಕೋದು, ಎಷ್ಟಾದರೂ ಬಡ್ಡಿ ಆಗಲಿ ಸಾಲ ಸಿಕ್ಕರೆ ಸಾಕು ಅಂತಕ್ಕಂತಹ ಒಂದು ಮನೋಭಾವ ಅದು ಅನಿವಾರ್ಯ ಸ್ಥಿತಿಯು ಕೆಲವೊಮ್ಮೆ ಆಗಿಬಿಟ್ಟಿರ್ತದೆ ಬಡವರಿಗೆ ಅಥವಾ ಬಡ ಜನರಿಗೆ, ರೈತರಿಗೆ ರೈತರನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡುವಂಥದ್ದು ಇದು ಮೈಕ್ರೋ ಫೈನಾನ್ಸ್ಗಳು. ಸೊ ಆ ಥರ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ನಿಮ್ಮ ಗಮನದಲ್ಲೂ ಇರಲಿ. ಈ ಥರದ ಸಮಸ್ಯೆಗಳು ಎದುರಾಗ್ಬೋದು ಅಂತಕ್ಕಂಥ ಮುನ್ನೆಚ್ಚರಿಕೆ ನಿಮಗೂ ಸಹ ಇರಬೇಕಾಗ್ತದೆ. ಆದಾಗ್ಯೂ ಹೆದರಿಕೊಳ್ಳುವಂಥ ಅವಶ್ಯಕತೆ ಏನು ಇರೋದಿಲ್ಲ. ಯಾಕೆಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಈ ಸಂದರ್ಭದಲ್ಲಿ ನೀವು ಅನ್ಕೋಬಾರ್ದಾಗ್ತದೆ ಆ ರೀತಿ. ಯಾಕಂತಂದರೆ ಯಾರೋ ಬಂದು ಕಿರುಕುಳ ಕೊಡಲಿಕ್ಕೆ ಅವಕಾಶ ಇರಲ್ಲ. ಅದಕ್ಕೂ ಕಾನೂನುಗಳಿದ್ದಾವೆ. ಕಂಪ್ಲೇಂಟ್ ಕೊಡಿ, ಪೊಲೀಸ್ ಇದ್ದಾರೆ, ಕಂಪ್ಲೇಂಟ್ ಕೊಡಿ, ಸರ್ಕಾರ ನಿಮ್ಮ ಜೊತೆಗೆ ಇರ್ತದೆ ಅಂತಕ್ಕಂಥದ್ದು. ಹಾಗೆ ಶನಿವಾರನೋ ಭಾನುವಾರನೋ ಬಂದು ಮೈಕ್ರೋ ಫೈನಾನ್ಸ್ನವರು ನಿಮ್ಮ ಹತ್ರ ಇದು ಮಾಡ್ಲಿಕ್ಕೆ ಬರಲ್ಲ. ಅಥವಾ ಯಾರೋ ಬಂದವನು ಅಲ್ಲೇ ದುಡ್ಡು ಕಟ್ಟಿಸ್ಕೋಬೇಕು ಅಂತ ಏನಿರಲ್ಲ, ಆ ಥರ ಏನಿರಲ್ಲ. ಬಂದರೂ ಸಹ ನೀವೇ ನಿಮ್ಮ ಆಫೀಸ್ಗೆ ಬಂದು ಕಟ್ತೀವಿ ಅಂತ ಹೇಳ್ಬೋದು. ಅಲ್ಲಿಗೆ ಹೋಗು ಕಟ್ಟಲಿಕ್ಕೆ ಅವಕಾಶ ಇರ್ತದೆ. ಇಲ್ಲೇ ಕಟ್ಟಬೇಕು ಅಂತಕ್ಕಂಥದ್ದು ಏನಿರಲ್ಲ. ಅವ್ನು ಬಂದುಬಿಟ್ಟಿದ್ದಾನೆ, ಏನೋ ಗಲಾಟೆ ಮಾಡ್ತಾ ಇದ್ದಾನೆ ಅಂತಂದರೆ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಎಲ್ಲದಕ್ಕೂ ಕಾನೂನು ಇದೆ ಅಂತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾನು ಈ ಒಂದು ವಿಡಿಯೋವನ್ನು ಮಾಡಬೇಕು ಅಂತಕ್ಕಂಥದ್ದು ಇತ್ತು. ಭಯಪಡುವಂಥ ಅವಶ್ಯಕತೆ ಇರೋದಿಲ್ಲ. ಅದಕ್ಕೂ ಇನ್ನೊಂದು ಏನಂತಂದರೆ, ಹಣ ಕೊಡ್ತಾರೆ ಅಂತ ಸುಮ್ಮನೆ ಸಾಲ ಮಾಡೋದು, ಅಥವಾ ನೀವು ಸೇರ್ತಕ್ಕಂತಹ ಸಂಘದ ಗುಂಪಿನೆಲ್ಲ ಸಾಲ ತಗೋತಿರಲ್ಲ ಮೈಕ್ರೋ ಫೈನಾನ್ಸ್ ಕಡೆಯಿಂದ, ಸಹಕಾರ ಸಂಘದ್ದು ಬೇರೆ, ಸೊಸೈಟಿಗಳಿಂದ ಸಿಗ್ತಕ್ಕಂಥದ್ದು ಸ್ತ್ರೀ ಶಕ್ತಿ ಅದು ಬೇರೆ. ಅದರಲ್ಲಿ ಏನು ಸ್ವಂತ ಸಮಸ್ಯೆಗಳು ಇರೋದಿಲ್ಲ, ಮರುಪಾವತಿ ಮಾಡಬೇಕಾಗಿರ್ತದೆ. ಅಂಥ ಕಿರುಕುಳದ ಅವಕಾಶಗಳು ಇರೋದಿಲ್ಲ. ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಬಹುಶಃ ಮುಂದಿನ ಕಾನೂನುಗಳು ಏನು ಬರ್ತವೆ ಅಂತಕ್ಕಂಥದ್ದನ್ನು ನೋಡಬೇಕಾಗ್ತದೆ. ಅದ್ರ ಬಗ್ಗೆ ಪರಿಶೀಲನೆಯನ್ನು ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು. ಇವಿಷ್ಟು ವಿಷಯಗಳನ್ನು ನಾನು ಏನು ಮಾತಾಡಬೇಕು ಅಂತ ಅನ್ನಿಸ್ತು.